ಎಲ್ಲಿ ಕರ್ಕೊಂಡು ಹೋಗಿದ್ದ? ಆಸ್ಪತ್ರೆಗೆ. ಯಾಕೆ? ಸರೋಜ ಆಸ್ಪತ್ರೆಯಲ್ಲಿದ್ದಾಳೆ. ಓ, ಗಂಗಾಧರ ಸತ್ತವನಂತೆ ಅಂದ್ಕೊಂಡೆ. ಏನತ್ತೆ ಹಾಗಂತಿದ್ದೀರಿ? ಮತ್ತೆ ಇವಳನ್ನ ದತ್ತು ತಗೊಂಡ ಅಂದ್ರೆ ಏನರ್ಥ? ನನಗೆ ಬಿರುಗಾಳಿಯಾಗಿರೋ ವಿಷಯ ಒಂದೇ, ಆ ಭಿಕಾರಿ ಈ ಮನೆ ಮಗಳಾಗಿರೋದು. ಈಗಿರೋ ನಿನ್ನ ಮಗಳಿಗೆ ಏನು ಉಳಿಯುತ್ತೆ? ಎಲ್ಲ ಅವಳದೆ ತಾನೇ ಅತ್ತೆ. ಎಷ್ಟು ಪೆದ್ದಾಗಿ ಯೋಚನೆ ಮಾಡ್ತೀಯಾ ರಂಜಿತಾ? ಸೂಜಿ ಈಗ ಈ ಮನೆಗೆ ಬಂದಿದ್ದಾಳೆ ಅಂದ್ರೆ ಅವಳಿಗೂ ಹಕ್ಕು ಬರುತ್ತೆ ಎಲ್ಲದರಲ್ಲೂ. ಸೂಜಿಗೂ ಆಸ್ತಿನಲ್ಲಿ ಪಾಲ್ ಕೊಡ್ಬೇಕಾಗತ್ತಾ? ಮತ್ತೆ ಇಲ್ಲ, ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ಇದೆಲ್ಲ ನನ್ನ ಮಗಳಿಗೆ. ಹೌದು, ನಿನ್ನ ಮಗಳಿಗೆ. ಆದ್ರೆ ಈಗೇನ್ ಮಾಡ್ತೀಯ ರಂಜಿತಾ? ಅವಳನ್ನ ದತ್ತು ತಗೊಂಡಾಯ್ತಲ್ಲ. ಏನ್ ಮಾಡೋದತ್ತೆ? ನೋಡು, ನೀನು ನನ್ನ ಜೊತೆಲಿರು. 1 ವರ ಅಲ್ಲ, 10 ವರ. ಯಾವಾಗ ಹೇಗೆ ಕೇಳಬೇಕು ಅಂತ ನಾನು ನಿನಗೆ ಹೇಳ್ಕೊಡ್ತೀನಿ. ಪಾಯಸ ಯಾಕೆ ಅಂತ ಹೇಳಲೇ ಇಲ್ಲಮ್ಮ. ಇವತ್ತು ನಕ್ಷತ್ರದ ಪ್ರಕಾರ ರಶ್ಮಿ ಹುಟ್ಟಿದ ಹಬ್ಬ. ವಾವ್, ಹ್ಯಾಪಿ ಬರ್ತ್ಡೇ ಪುಟ್ಟ. ಅದಕ್ಕೆ ಸುಜಿ ಪುಟ್ಟ, ಬಾ ಕೂತ್ಕೋ. ಬೇಡ ಅಂಕಲ್, ನಾನು ನಿಂಗಿ ಜೊತೆ ಆಮೇಲೆ ಊಟ ಮಾಡ್ತೀನಿ. ಯಾಕೋ ಪುಟ್ಟ, ಕೂತ್ಕೊಳ್ಳೋ, ಊಟ ಮಾಡೋ. ಬೇಡ. ಯಾಕೋ? ಅದು ಮಮ್ಮಿ ಚೇರು. ಹಾಗೆಲ್ಲ ಏನಿಲ್ಲ. ಸುಜಿ, ಬಾ ಮರಿ ಕೂತ್ಕೋ. ನಿಂಗಿ ಪಾಯಸ ಕೊಡು. ಏನಾಯ್ತೋ ಸುಜಿ ಮರಿ? ಏನಾಯ್ತೋ? ನೀರು ನೀರು ತಗೋ 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 ತಗೋ, ನೀರು ಕೊಡಿ. ಹೇಳಿ ಅತ್ತೆ. ಈಗ ಸೀನು ಅವಳನ್ನ ದತ್ತು ತಗೊಂಡಿದ್ದಾನೆ. ಹೇಗೆ ತಗೊಂಡ? ಹೇಗೆ ಅಂದ್ರೆ, ಹೀಗೆ ಅವಳನ್ನ ದತ್ತು ತಗೊಳ್ತಾ ಇದೀವಿ, ಅವಳನ್ನ ನೋಡ್ಕೊಳ್ಳೋದಿಕ್ಕೆ ಯಾರೂ ಇಲ್ಲ ಅಂತ ಕೋರ್ಟ್ನಲ್ಲಿ ಒಪ್ಪಿಗೆ ತಗೊಳ್ತಾರೆ. ಪತ್ರ ಮಾಡಿಸಿದ್ದಾನೆ ಅಂದಮೇಲೆ ಕಾನೂನು ರೀತಿಯಲ್ಲಿ ಅವಳು ಮನೆ ಮಗಳು. ಅವಳಿಗೆ ಎಲ್ಲದರಲ್ಲೂ ಹಕ್ಕು ಪಕ್ಕು ಇರುತ್ತೆ. ಆ ಪತ್ರನೇ ಇಲ್ಲದ ಹಾಗೆ ಮಾಡಿಬಿಟ್ರೆ? ಇಲ್ಲ, ನಾವು ಆ ಪತ್ರನೇ ಇಲ್ಲ ಆಗಿಸ್ಬಿಟ್ರೆ ಶ್ರೀಗೇನಾದ್ರೂ ಗೊತ್ತಾದ್ರೆ ಸುಮ್ಮನೆ ಇರ್ತಾರತ್ತೆ. ಅಯ್ಯೋ, ಅವನಿಗೆ ಯಾರು ಹೇಳ್ತಾರೆ? ಅಕಸ್ಮಾತ್ ಅವರು ಹುಡುಕ್ದಾಗ ಸಿಗದೇ ಇದ್ರೆ? ಹುಡುಕ್ತೇ ಇರೋ ಪ್ರಸಂಗನೇ ಬಂದೇ ಇರೋ ಹಾಗೆ ಮಾಡಿ, ಪತ್ರ ಇದೆ, ಕಾನೂನು ರೀತಿಲಿ ಅವಳು ನಮ್ಮ ಸಾಕು ಮಗಳು ಅಂತ ಅಂದ್ಕೊಂಡಿದ್ದು ಬಿಡ್ಲಿ. ಆಮೇಲೆ ಒಂದಿನ ಅವನಿಗೆ ತನ್ನ ಮಗಳಿಗೆ ಮೋಸ ಆಗ್ತಾ ಇದೆ ಅನ್ನೋದು ಗೊತ್ತಾದಾಗ ಇರೋ ವಿಚಾರ ಏನು ಅಂತ ಅವನಿಗೆ ಹೇಳಿದ್ರೆ ಆಯ್ತು. ಆ ಪತ್ರನ ಹೇಗೆ ನಾಶ ಮಾಡೋದು? ಹೀಗೆ ಹರಿಯೋದು, ಎಸೆಯೋದು. ಇದು ಯಾರ್ದು? ಇದು ನಂದೆ. ಎಲ್ಲಿತ್ತ ಅಂಕಲ್? ಅಮ್ಮ, ರಂಜು, ರಶ್ಮಿ, ನಿಂಗಿ.